ನಾನು ಮತ್ತು ಪೂರ್ವಿ ಇವತ್ತು ನಮ್ಮ ಅಕ್ಕ ಮನೆಗೆ ಬಂದಿದ್ವಿ. ನಮ್ಮ ಅಕ್ಕ ಮನೆ ಬಂದು ಅವರು ಕೂಡ ಬ್ಯಾಂಗ್ಳೂರಲ್ಲೇ ಇರೋದು. ಸೊ ಯಾಕೆ ಬಂದಿದ್ದೀವಿ ಅಂದರೆ ಅವರು ಏರಿಯಾದಲ್ಲಿ ಇವತ್ತು ಊರ ಹಬ್ಬ ಇದೆ, ಅಂದರೆ ಊರಲ್ಲಿ ಜಾತ್ರೆ ಇದೆ, ಅದಕ್ಕೋಸ್ಕರ ಬಂದಿರೋದು. ಜಾತ್ರೆಗೆ ಎಂಟ್ರಿ ಕೊಟ್ಟಿದ ತಕ್ಷಣ ನಮ್ಮ ಪೂರ್ವಿ ಮತ್ತು ಲಕ್ಷಯ್ ದಿಶಾ 3 ಜನ ಕೂಡ ಅದು ಕೊಡಿಸಿ ಇದು ಕೊಡಿಸಿ ಅಂತ ಸ್ಟಾರ್ಟ್ ಮಾಡೋರು ಕೇಳೋದಕ್ಕೋಸ್ಕರ. ಸೊ ನಾನು ಅದಕ್ಕೆ ಪೂರ್ವಿಗೆ ಹೇಳ್ತಾ ಇದ್ದೆ, ಇರಮ್ಮ ಹೋಗೋಣ, ಫಸ್ಟು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ನಿಂಗೇನು ಬೇಕು ಅದನ್ನು ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ನೋಡಿ ಹಿಂದೆ ನಮ್ಮ ಅಕ್ಕ, ನಮ್ಮಮ್ಮ ಮತ್ತು ಲಕ್ಷಯ್, ಪೂರ್ವಿ, ದಿಶಾ, ನಾನು ಎಲ್ಲ ಕೂಡ ಹೋಗ್ತಾ ಇದ್ದೀವಿ. 2 ಕಣ್ಗಳು ಸಾಲದು ಫ್ರೆಂಡ್ಸ್ ನೋಡೋದಕ್ಕೆ, ಅಷ್ಟು ಚೆಂದ ಇತ್ತು ಜಾತ್ರೆ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅನಿಸುತ್ತೆ. ಇದು ಕೂಡ ಗಿರ್ಗುಟ್ಲೆ ಇತ್ತು. ಇದು ನಾವು ಚಿಕ್ಕ ವಯಸ್ಸಲ್ಲಿ ಆಡಿದ ನೆನಪು, ಬಟ್ ಇವಾಗ ಯಾವತ್ತೂ ಆಡಿಲ್ಲ ನಾವು. ಅದು ಆಡ್ತಾ ಇದ್ರೆ ತುಂಬ ತಲೆ ಸುತ್ತು ಬರುತ್ತೆ, ಕೆಲವರು ವಾಮಿಟ್ ಕೂಡ ಮಾಡ್ಕೊಳ್ತಾರೆ. ಸೊ ನನಗದು ಸೂಟ್ ಆಗಲಿಲ್ಲ, ನಾನು ಆಡೋಕ್ಕೆ ಹೋಗಲಿಲ್ಲ. ಮತ್ತು ರೋಡಲ್ಲಿ ಏನೇನೋ ಇಟ್ಕೊಂಡು ಮಾರ್ತಾಯಿದ್ರು, ಪರ್ಸು, ಬಟ್ಟೆ, ಬ್ಯಾಗ್ಸು, ನೆಕ್ ಚೈನು, ಇಯರಿಂಗ್ಸು, ತುಂಬಾ ಹೆಣ್ಮಕ್ಳು ಕಲೆಕ್ಷನ್ಸ್ ಮಾತ್ರ ತುಂಬಾ ಸೂಪರಾಗಿತ್ತು ಫ್ರೆಂಡ್ಸ್. ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನೋ ಥರ ಆಗಿಬಿಟ್ಟಿತ್ತು. ನಮ್ಮ ಪೂರ್ವಿ ಕೂಡ ಹೋಗ್ತಾನೆ ಆನ್ ದ ವೇ ಹೋಗ್ತಾ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು, ಅದು ಕೊಡಿಸಿ ಇದು ಕೊಡಿಸಿ ಅಂತ. ಸೊ ನಾನು ಹೇಳ್ತಾ ಇದ್ದೀನಿ, ನಿಯರ್ ಇನ್ನೇನು ದೇವಸ್ಥಾನಕ್ಕೆ ಬಂದಿದ್ದೀವಿ, ಫಸ್ಟು ದೇವ್ರ ದರ್ಶನ ಮಾಡ್ಕೊಳ್ಳೋಣ, ಆಮೇಲೆ ಆರಾಮಾಗಿ ಏನು ಬೇಕು ತೊಗೊಳ್ಳೋಣ ಅಂದರು. ಅವಳು ಕೇಳೋಕ್ಕೆ ರೆಡಿ ಇಲ್ಲ, ತುಂಬಾ ಹಠ ಮಾಡ್ತಾಯಿದ್ಲು. ದಿಶಾ ಕೂಡ ಅಮ್ಮ ಜೊತೆನೇ ಬರ್ತಾಯಿದ್ಲು. ನನಗೆ ಭಯ ಆಗ್ತಿತ್ತು, ಎಲ್ಲಿ ಮಿಸ್ ಆಗಿಬಿಡ್ತಾರೋ ಮಕ್ಕಳು ಅಂತ. ನೋಡಿ ಇದೇ ದೇವಸ್ಥಾನ, ತುಂಬಾ ಕ್ರೌಡ್ ಇತ್ತು, ಬಟ್ ನಾವು ದೇವ್ರ ದರ್ಶನ ಮಾಡೋಕ್ಕೆ ಆಗಿಲ್ಲ, ಯಾಕಂದರೆ ತುಂಬ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಆ ದೇವಸ್ಥಾನದ ಹತ್ರ ನಾವು ಹಾಗೆ ಈ ಕಡೆ ಕಿಟಕಿ ಇದೆ ನೋಡಿ, ಇಲ್ಲೇ ನಿಂತ್ಕೊಂಡು ಕೈ ಮುಗಿದ್ವಿ. ಆದರೂ ಕೂಡ ದೇವರು ಸರಿಯಾಗಿ ಕಾಣಿಸ್ಲಿಲ್ಲ. ಸರಿ, ಬೆಳಗ್ಗೆ ನಮ್ಮ ಅಕ್ಕ ಹೇಳಿದ್ಲು, ಬೆಳಗ್ಗೆ ದೇವರು ಮೆರವಣಿಗೆ ಬರುತ್ತೆ, ಅವಾಗ ಆರಾಮಾಗಿ ನೋಡ್ಬೋದು ಬನ್ನಿ ಅಂತ ಹೇಳಿದ್ದು. ಸರಿ ಅಂದ್ಬಿಟ್ಟು ಲಕ್ಷಯ್ಗೆ ಏನು ಬೇಕು ಅಂತ ಕೇಳೋದಕ್ಕೆ ಅವ್ನು ನನಗೇನು ಬೇಡ ಅಂದ್ಲು. ಪೂರ್ವಿ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಇದ್ಲು. ಫೈನಲಿ ನಮ್ಮ ಅಕ್ಕ ಅವಳಿಗೊಂದು ಬಲೂನ್ ಬಾಲ್ ಕೊಡಿಸಿದ್ಲು. ಸೊ ಇದು ನೋಡಿ ಸಕ್ಕರೆ ಮಿಠಾಯಿ, ಇದು ಚಾಕ್ಲೇಟ್. ಇದು ಮುಂಚೆ ನಾವು ಸಣ್ಣ ವಯಸ್ಸಲ್ಲಿ ತಿಂತಾಯಿದ್ವಿ, ಇವಾಗ ಇದು ತುಂಬ ಕಡಿಮೆ ಆಗಿದೆ ನಾವು ನೋಡೋದು. ಮತ್ತು ನಮ್ಮ ಅಕ್ಕನ ಮಗನಿಗೆ ಏನೋ ಬೇಕು ಅಂತ, ಅದಕ್ಕೋಸ್ಕರ ಅವನು ಇದು ಸ್ಪ್ರಿಂಗ್ ಥರ ಇರುತ್ತೆ ನೋಡಿ, ಬ್ಯಾಂಗಲ್ ಟೈಪು, ಇದನ್ನು ತೊಗೊತಾ ಇದ್ದಾನೆ. ನಮ್ಮ ಅಕ್ಕ ಮಗಳು ಕೂಡ ಬಲೂನ್ ಹಿಡ್ಕೊಂಡಿದ್ದಾಳಲ್ಲ, ಅದೇ ಪೂರ್ವಿಗೆ ಕೊಡಿಸಿರೋದು ನಮ್ಮ ಅಕ್ಕ. ಮತ್ತು ನಮ್ಮ ಅಕ್ಕ ಬಂದು ನಮ್ಮ ಪಾಪುಗೆ ಒಂದು ರೋಸ್ ಕೊಡಿಸಿದ್ದಾಳೆ. ನಮ್ಮ ಅಕ್ಕ ಬಂದು ಟಾಪ್ಸ್ ಸೆಲೆಕ್ಷನ್ ಮಾಡ್ತಾಯಿದ್ಲು. ಸೊ ಈಗೇನು ತೊಗೊಳ್ತಾ ಬರ್ತಾಯಿದ್ವಿ. 20 ರೂಪೀಸ್ ಏನು ತೊಗೊಂಡ್ರು 20 ರೂಪೀಸ್ ಅಂತ ಹೇಳಿದ್ರು. ಸರಿ ಅಂತ ಅವ್ರು ಏನೇನೋ ಪರ್ಚೇಸ್ ಮಾಡ್ಕೊತಾರೆ, ನನಗೇನೂ ಅವಶ್ಯಕತೆ ಇರಲಿಲ್ಲ. ಸೊ ನಾನು ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು. ಹಾಗೆ ಬರ್ತಾ ದಾರಿಯಲ್ಲಿ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ನೋಡಿ ಇವೆಲ್ಲ ನೀವೇನೇ ಪಿಕ್ ಮಾಡಿದ್ರು 20 ರೂಪೀಸು. ನೋಡಿ ನಮ್ಮ ಅಕ್ಷಯ್ ಕೂಡ ಮುನ್ಸ್ಕೊಂಡು ಹೋಗ್ತಾ ಇದ್ದಾನೆ ಮನೆಗೆ, ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ, ನಾನು ವಿಡಿಯೋ ಮಾಡೋ ಬ್ಯುಸಿಲಿದ್ದೆ. ಸೊ ಫೈನಲಿ ಈಗ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಬರ್ತಾ ಇದ್ದೀವಿ ಆನ್ ದ ವೇ. ಸೊ ಇವಾಗ ನೋಡಿ ಈ ಕಡೆ ಅಷ್ಟು ಕ್ರೌಡ್ ಇಲ್ಲ. ನಮ್ಮ ಅಕ್ಕ ನೋಡಿ ಕಸದ ಮೊರದಲ್ಲಿ ಬೀಸ್ಕೊತಾ ಇದ್ದಾಳೆ, ರೋಡಲ್ಲಿರೋರೆಲ್ಲ ನಮ್ಮನೆ ನೋಡ್ತಾ ಇದ್ದಾರೆ. ಸೊ